ಶೇರ್ ಮಾರ್ಕೆಟ್ ಕಡೆ ಒಂದು ಇನ್ವೆಸ್ಟ್ ಮಾಡಿದೀವಿ ಅಂತ ಅನ್ಕೊಳ್ಳೋಣ. ಇವಾಗ ಮೇನ್ ಅಂತ ಹೇಳಿದ್ರೆ ಇವಾಗ ಇತ್ತೀಚೆಗೆ ಲಾಸ್ಟ್ ಒಂದು ನವೆಂಬರ್ ಮೇಲೆ ಅನ್ಕೊಳ್ತೀನಿ ಅದೊಂದು ಹೈಪ್ಗೆ ಹೋಗಿತ್ತು ಬೆಳ್ಳಿ ಮತ್ತೆ ಬಂಗಾರದ್ದು. ಲಾಸ್ಟ್ 3 to 4 days ಇಂದ ಅಗೇನ್ ರೆಡ್ಯೂಸ್ ಆಗ್ತಾ ಇದೆ. ಮತ್ತೆ ಇವಾಗ ಜನಗಳಲ್ಲಿ ಕ್ವೆಶನ್ ಆಗ್ತದೆ ಮತ್ತೆ ಎಲ್ಲಿ ಇನ್ವೆಸ್ಟ್ ಮಾಡ್ಲಿ ನಾನು ಅಂತ ಹೇಳಿ, ಅಥವಾ ಇನ್ನ ಇಳಿಯುತ್ತಾ ಅಥವಾ ಏರುತ್ತಾ ಹೇಗೆ? ಲಾಸ್ಟ್ 3-4 months ಅಲ್ಲಿ ಚಿನ್ನ ಬೆಳ್ಳಿ ಜಾಸ್ತಿ ಏನಕ್ಕೆ ಆಗ್ತಿದ್ದು ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಸೊ ಅವ್ರು ಏನ್ ಮಾಡ್ತಾರೆ, US ಕರೆನ್ಸಿ ಕಮ್ಮಿ ಮಾಡ್ಬಿಟ್ಟು ಅವ್ರ ರಿಸರ್ವ್ ಅಲ್ಲಿ ಗೋಲ್ಡ್ ಜಾಸ್ತಿ ತುಂಬಿಸ್ತಾರೆ. ಗೋಲ್ಡ್ ಏನಕ್ಕೆ ತುಂಬಿಸ್ತಾರೆ, ಈಗ ಕರೆನ್ಸಿ ಅಂತಂದ್ರೆ ಟ್ರಂಪ್ ಮನ್ಸ್ ಬಂದಾಗ ಅವ್ನು ಪ್ರಿಂಟ್ ಮಾಡ್ಕೊಂಡು ಹೋಗ್ತಾರೆ ಅವರು. ಬಟ್ ಗೋಲ್ಡ್ ಆತರ ಅಲ್ಲ, ಇಟ್ ಇಸ್ ಲಿಮಿಟೆಡ್ ಇನ್ ಸಪ್ಲೈ. ಸೊ ಅದೇನಾಗುತ್ತೆ, ಈ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಗೋಲ್ಡ್. ನೀವು ಗೋಲ್ಡ್ ಹಿಸ್ಟಾರಿಕಲ್ ಟ್ರೆಂಡೇ ತಗೊಳ್ಳಿ, ಯಾವಾಗ್ಲೂ ಜಾಸ್ತಿ ಆಗಿದ್ದೇ ಇದೆ. ಅಂದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು, ಅಪ್ ಅಂಡ್ ಡೌನ್ ಆಗಿದೆ. ಬಟ್ ಓವರ್ ಆಲ್ ನೀವು ಒಂದು 5 years 10 years 20 years ತಗೊಂಡ್ರೆ ಓವರ್ ಆಲ್ ಗ್ರೋತೆ ಆಗಿದೆ ಅದು. ಅಂಡ್ ನೀವು ಇದು ಟ್ರೆಂಡ್ ತಗೊಳ್ಳಿ, ಈಗ ಎಲ್ಲ ದೇಶಗಳು ಗೋಲ್ಡ್ ಪರ್ಚೇಸ್ ಮಾಡೋ ಎಷ್ಟು ಫಾಸ್ಟ್ ಆಗಿ ಪರ್ಚೇಸ್ ಮಾಡ್ತಾರೆ ಅಷ್ಟೇ ಫಾಸ್ಟ್ ಆಗಿ ಸೆಲ್ ಮಾಡಲ್ಲ. ಅದರಿಂದ ಪ್ರೈಸಸ್ ಅಷ್ಟೊಂದು ಜಾಸ್ತಿ ಬೀಳಲ್ಲ. ಬಿದ್ರೂನು ಜನರಲಿ ಹಿಸ್ಟ್ರಿ ಏನ್ ಹೇಳುತ್ತೆ, ಇದು ಟೆಂಪರರಿ ಬೇಸಿಸ್ ಅಂತ ಹೇಳುತ್ತೆ. ಸೊ ಇದರಿಂದ ಏರುಪೇರು ಆಗ್ತಾ ಇದೆ. ಲಾಸ್ಟ್ 3-4 months ಅಲ್ಲಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿದೆ. ನೀವು ಇನ್ನೊಂದು ಕ್ವೆಶನ್ ಕೇಳಿದ್ರಿ, ಲಾಸ್ಟ್ 1 week ಲಾಸ್ಟ್ 5-6 days ಅಲ್ಲಿ ಜಾಸ್ತಿ ಬೀಳ್ತಾ ಇದೆ ಏನಕ್ಕೆ ಅಂತ. ಸೊ ಇದು ಗೋಲ್ಡ್ ಅನ್ನೋದು ಪ್ರೈಸಸ್ ಇಂಡಿಯಾ ಡಿಸೈಡ್ ಮಾಡಲ್ಲ, ಇದು ಗ್ಲೋಬಲ್. ಇದು ನಿನ್ನೆ ಬಂದಿರೋ ಬಡ್ಜೆಟ್ ಇಂದ ಏನಾದ್ರು ಕಮ್ಮಿ ಆಯ್ತಾ ಅದು ಹಂಗೆ ಹೇಳಕ್ ಆಗಲ್ಲ. ಬಿಕಾಸ್ ನಾವು ಭಾರತ ದೇಶ ಗೋಲ್ಡ್ ಪ್ರೈಸ್ ಕಂಟ್ರೋಲ್ ಮಾಡಲ್ಲ. ಇಟ್ ಇಸ್ ಗ್ಲೋಬಲಿ ಡಿಸೈಡೆಡ್ ಪ್ರೈಸ್ ಅಲ್ವಾ. ಸೊ ಡಿಮಾಂಡ್ ಅಂಡ್ ಸಪ್ಲೈ.